ವಿದ್ಯಾರ್ಥಿ ಲೋಕದ ಕಾರ್ಯಕ್ರಮ ಮಕ್ಕಳ ಮನರಂಜನೆಗೆ ಉತ್ತಮವಾದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಒಂದು ಅನಿಸಿಕೆಗಳನ್ನು ಹೇಳೋದಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೂರು ಶಾಲೆಯಿಂದ ನಮಗೊಂದು ಅವಕಾಶ ಸಿಕ್ಕಿದೆ. ಇಲ್ಲಿ ಅನಿಸಿಕೆಗಳು ಮಕ್ಕಳು ಈ ಒಂದು ಸುಮಾರು 1 ಗಂಟೆಗಿಂತ ಹೆಚ್ಚು ಸಮಯ ಬಹಳ ಮನರಂಜನೀಯವಾಗಿ ಮತ್ತು ಪಠ್ಯಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ಕೇಳ್ತಾ ಇಲ್ಲಿ ಮ್ಯಾಜಿಕ್ ಅನ್ನು ನೋಡ್ತಾ ನೋಡಿ ಉತ್ತಮ. ಇನ್ನು ಒಂದು ನಮ್ಮ ಸಲಹೆ ಏನಂದ್ರೆ, ತಾವು ಹೇಳಿದಂತ ಕೆಲವು ಪಠ್ಯಕ್ಕೆ ಸಂಬಂಧಪಟ್ಟ ಹಾಡುಗಳು ಇನ್ನು ಸ್ವಲ್ಪ ಕಡಿಮೆ ಆದವು. ದಯವಿಟ್ಟು ಇನ್ನೂ ಮುಂದಿನ ಕಾರ್ಯಕ್ರಮಗಳಲ್ಲಿ ನೀವು ಈ ಪಠ್ಯಕ್ಕೆ ಸಂಬಂಧಪಟ್ಟಂತ ಇನ್ನೂ ಕೆಲವು ಹಾಡುಗಳು ಮತ್ತು ನಿಮ್ಮ ಜಾದು ಇವುಗಳನ್ನು ಸಹ ಹೆಚ್ಚು ಹೆಚ್ಚು ತೋರಿಸುತ್ತಾ ನಿಮ್ಮ ಈ ಒಂದು ಕಲಿಕಾ ಲೋಕ ಇನ್ನೂ ಉತ್ತಮವಾಗಿ ಆಗುತ್ತೆ ಅಂತ ಆಶಿಸ್ತಾ ಈ ಒಂದು ಅಂಶಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಹೆಚ್ಚು ಹೆಚ್ಚು ಕಾರ್ಯಕ್ರಮ ಕೊಡುವ ಮೂಲಕ ನನಗೆ ನಮ್ಮ ಅನಿಸಿಕೆಗಳನ್ನು ಹೇಳ್ತಾ ನನ್ನ ಎಲ್ಲ ಮಾತುಗಳನ್ನು ಮುಗಿಸ್ತೇನೆ. ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ನಮ್ಮ ಶಾಲೆಗೆ ಒಂದು ಸಂಗೀತ ಆರ್ಕೆಸ್ಟ್ರಾ ಮಕ್ಕಳ ಮನೋರಂಜನೆಯನ್ನ ಮಕ್ಕಳ ಕಾರ್ಯಕ್ರಮವನ್ನು ಮಾಡಿಕೊಡೋಕ್ಕೆ ಆಗಮಿಸಿರ್ತಕ್ಕಂಥ ಮಂಗಳೂರು ತಂಡದಿಂದ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಎಲ್ಲ ಕ್ಲಸ್ಟರ್ನಲ್ಲಿ ನಡೆದುಕೊಂಡು ಬಂದಿದೆ. ಆದ್ದರಿಂದ ಇವರು ನಮಗೆ ಮುಂಜಾಗ್ರತೆಯಾಗಿ ತಿಳಿಸಿದ್ರು, ನಾಳೆ ನಿಮ್ಮ ಶಾಲಾ ಆವರಣದಲ್ಲಿ ನಾವು ಬಂದ್ಬಿಟ್ಟು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತ ಹೇಳಿದರು. ಕಾರ್ಯಕ್ರಮ ಚೆನ್ನಾಗಿದೆ, ಆದರೂ ಕೆಲವು ಮಕ್ಕಳಿಗೆ ಒಂದು ತೋರಿಸಿದಲ್ಲ ಚಾಕು ಇದೆಯಲ್ಲ ಅದು ಮಕ್ಕಳಲ್ಲಿ ಮನೆಯಲ್ಲಿ ಅವ್ರು ಹೇಳಿದ್ರು ಅದನ್ನು ನೀವು ಮಾಡೋಕೆ ಹೋಗಬೇಡಿ ಅಂತ. ಸಣ್ಣ ಮಕ್ಕಳು ಅದನ್ನು ಬಹಳ ಸೂಕ್ಷ್ಮದ ಅಂತಾರೆ, ಸೂಜಿ ತಗೊಂಡು ಬಾಯಿ ಇಟ್ಕೊಳ್ಳೋದು, ಚೊಕ್ಕಲಿ ತಗೊಂಡು ಬಾಯಿ ಇಟ್ಕೊಳ್ಳೋದು, ಅದನ್ನು ಮಕ್ಕಳು ಬಹಳ ಹುಷಾರಿಟ್ಕೊಳ್ಳಿ. ಅವ್ರು ಹೇಳಿದ್ದಾರೆ ಅದನ್ನು ನೀವು ಹೋಗಿ ಮನೆಯಲ್ಲಿ ಮಾಡಬೇಡಿ ಅಂತ. ಇದು ಒಂದು ಮ್ಯಾಜಿಕ್. ಹಂಗಾಗಿ ಆ ಒಂದು ಯಾವುದನ್ನು ನಾವು ಒಳ್ಳೆಯದನ್ನು ಸ್ವೀಕರಿಸಬೇಕು. ಈಗ ಹಾಡಿನ ರೂಪದಲ್ಲಿ ಹೇಳಿದ್ರು, ಹಾಡನ್ನ ನಾವು ಪಾಠಕ್ಕೂ ಸಮರ್ಪಿಸಬಹುದು, ಕುಣಿಯೋದಕ್ಕೂ ಮಾಡ್ಕೋಬಹುದು. ಹಂಗಾಗಿ ಹಾಡಿನ ರೂಪದಲ್ಲಿ ಪಾಠವನ್ನ ನಮಗೆ ಕಲಿಸಿಕೊಟ್ಟಿದ್ದಾರೆ. ಆಮೇಲೆ 7th ಸ್ಟ್ಯಾಂಡರ್ಡ್ಗೆ ತಕ್ಕಂಥ ಪದ್ಯಗಳನ್ನು ಸಹ ಭಾಗ್ಯದ ಬಳೆಗಾರ, ಆಮೇಲೆ ಕನ್ನಡ ಮನಾರಕೆ ಎಲ್ಲ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ರೈಮ್ಸ್ ಅನ್ನ ಸ್ವಲ್ಪ ಒಂದು ಮಾಡಬೇಕು ಅಂತ ನಾನು ಇವರ ಕೇಳಿಕೊಳ್ತಾ, ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಎಲ್ಲ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮವನ್ನು ನೋಡೋಕ್ಕೆ ಬಂದಿದ್ದೀರಾ. ನಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಅಂಶಗಳನ್ನು ಕಲ್ತ್ಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನವನ್ನ ಒಳ್ಳೆಯ ಒಂದು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಲಿಕೆಯಾಗಿ ರೂಪುಗೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಂದೆ ಸಹ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ನಮ್ಮ ಶಾಲೆಗೆ ಆಗಮಿಸತಕ್ಕಂಥ ಎಲ್ಲ ನಮ್ಮ ಸುತ್ತಮುತ್ತಲಿನ ಮುಖ್ಯ ಶಿಕ್ಷಕರು ಮತ್ತು ಶಾಲಾ ಮಕ್ಕಳು ಮತ್ತು ಪಕ್ಕದ ಗ್ರಾಮದ ಎಲ್ಲ ಶಾಲಾ ಮಕ್ಕಳು ಸಹ ಈ ಒಂದು ಆವರಣಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿ ಕಾರಣಾಗುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯೂ ಸಹ ಸಹಕಾರ ನೀಡಿದೆ. ಆ ಇಲಾಖೆಗೂ ಸಹ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಂದೆ ಸಹ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ನನ್ನ 2 ವಾರಗಳನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಆಯ್ತು, ಹೋಗಿದೆ ಇರಲಿ. ಈ ಒಂದು ಕಲಾ ತಂಡ, ಕಲಾಶಾಲೆ ಅಂತ ಹೇಳ್ಬೋದು. ಈ ಒಂದು ಮ್ಯಾಜಿಕ್ಕು ನಲಿಕಲಿ ಮಕ್ಕಳಿಗೆ ಬಹಳ ಅತ್ಯುತ್ತಮವಾಗಿ ಅನ್ವಯವಾಗುತ್ತೆ. ಅದು ಮಗ್ಗಿ ಹೇಳ್ತಕ್ಕಂಥ ಒಂದು ಗೀತೆ ಬಹಳ ಸೊಗಸಾಗಿತ್ತು. ಅದೇ ರೀತಿ ಏನು ಇಂಗ್ಲೀಷು ಪದಗಳಿದೆ, ಎ ಅನ್ನೋ ಒಂದು ಅಕ್ಷರ, ಬಿ ಅನ್ನೋ ಒಂದು ಅಕ್ಷರ, ಸಿ ಅನ್ನೋ ಒಂದು ಅಕ್ಷರ, ಅದಕ್ಕೆ ಜೋಡಣೆ ಮಾಡಿದರೆ ಮಕ್ಕಳಿಗೆ ಬಹಳ ಅನುಕೂಲವಾಗುತ್ತೆ. ಜೊತೆಗೆ ಆ ಅನ್ನೋ ಅಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಆ ಅಕ್ಷರಗಳಿಗೆ ಜೋಡಣೆ ಮಾಡಿ ಹಾಡುಗಳನ್ನ ಹೇಳ್ಬೇಕು. ಜೊತೆಗೆ ಈ ಏನು ಈ ಮ್ಯೂಸಿಕ್ ಮಾಡ್ತಾ ಇದ್ದೀರಲ್ಲ, ಅದು 1ನೇ ತರಗತಿ ಮತ್ತು 2ನೇ ತರಗತಿ ಮಕ್ಕಳಿಗೆ ಅದೇನು ಸ್ಪಷ್ಟತೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಅದನ್ನ ಮ್ಯಾಜಿಕ್ಗಿಂತ ಹಾಡುಗಳ ಮುಖಾಂತರ ಮಾಡಿದ್ರೆ ಬಹಳ ಸೊಗಸಾಗಿ ಮಕ್ಕಳಿಗೆ ಅರ್ಥಪೂರ್ಣ ಆಗುತ್ತೆ. ಜೊತೆಗೆ ನಲಿಕಲ್ಲಿ ಮಾಡಿದಂಥ ಶಿಕ್ಷಕರು ಕೂಡ ಅದನ್ನ ಕಲ್ತ್ಕೊಂಡು ಆ ಹಾಡುಗಳ ಮುಖಾಂತರ ಅವರು ಅವ್ರದೇ ಆದ ಜೋಡಣೆ ಜಾನಪದ ವೃತ್ತಿಗಳನ್ನ ಜೋಡಣೆ ಮಾಡ್ಕೊಂಡು ವರ್ಣಮಾಲೆಯನ್ನು ಮಾಡಿದ್ರೆ ಮಕ್ಕಳಿಗೆ ಅರ್ಥಪೂರ್ಣವಾಗುವಂತ ಒಂದು ಸನ್ನಿವೇಶ ಅಂತ ನನ್ನ ಭಾವನೆ. ಇಷ್ಟು ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನೀವೆಲ್ಲರಿಗೂ ಮನಸ್ಸಿ ನನ್ನ ಮಾತನ್ನು ನಡೆಸ್ತೇನೆ. ಇದು ಇವತ್ತು ವಿದ್ಯಾರ್ಥಿಗಳ ಆರ್ಕೆಸ್ಟ್ರಾ ಕಲಿಕೆ
ಹಾಡುಗಳಾಗಿರ್ಬೋದು ಮತ್ತು ಮ್ಯಾಜಿಕ್ ಅನ್ನು ತೋರಿಸಿದ್ರು. ಚೆನ್ನಾಗಿತ್ತು. ಏನಂದರೆ ಇನ್ನೊಂದೇನಪ್ಪ ಅದು ಮ್ಯಾಜಿಕ್ನಲ್ಲಿ ನರಿತವಾದಂತಹ ಒಂದು ಚಾಟನ್ನು ಅದನ್ನು ತೋರಿಸಿದ್ರು. ಅದು ಮಕ್ಕಳಿಗೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಮಕ್ಕಳು ಸಹ ನಾವು ಅದೇ ರೀತಿ ಮಾಡಬೇಕು ಅಂತಲೂ ಸಹ ಇಂಥ ಮನೆಯಲ್ಲೂ ಸಹ ಇವರು ಪ್ರಯತ್ನ ಮಾಡ್ತಾರೆ. ಅದು ಮಕ್ಕಳಿಗೆ ಸ್ವಲ್ಪ ಇಂಥ ಕಾರ್ಯಕ್ರಮಗಳನ್ನು ತೋರಿಸಬಾರ್ದು ಅನ್ನುವಂತಹ ನಮ್ಮ ಉದ್ದೇಶ. ಇವರು ಬೇರೆ ಬೇರೆ ಹಾಡುಗಳನ್ನು ಹಾಡಿ ಮ್ಯಾಜಿಕ್ಗಳನ್ನು ಮಾಡಿ ಇಂಥ ಮ್ಯಾಜಿಕ್ಗಳನ್ನು ಮಾಡಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಮಾತನ್ನು ಮುಗಿಸ್ತಾ ಇದ್ದೀವಿ. ಪದ್ಯಗಳನ್ನು ಚೆನ್ನಾಗಿ ಆಡುವುದರ ಮುಖಾಂತರ ಮಕ್ಕಳಿಗೆ ಒಂದು ಮನೋರಂಜನೆ ಹಾಗೂ ತೋರಿದಂತಹ ಕೆಲವು ಜಾದುಗಳು ಮಕ್ಕಳು ಮನೆಯಲ್ಲಿ ಮಾಡ್ತಕ್ಕಂಥದ್ದು ಬೇಡ. ಹಾಗಾಗಿ ಅದು ಆ ಒಂದು ಏನು ಇವಾಗ ತೋರಿಸಿದಂಥ ಒಂದು ಮಾತು ಹೇಳಬೇಕು ಎಲ್ಲರಿಗೂ ತುಂಬ ಒಂದು ಅಪಾಯಕಾರಿ ಅಂಥವುಗಳನ್ನು ಮಾತಾಡೋದು ಇಲ್ಲಿ ಮಾತ್ರ ತೋರಿಸುವುದಕ್ಕಿಂತ ಆ ಒಟ್ಟಾರೆ ಕಾರ್ಯಕ್ರಮ ಒಂದು ಚೆನ್ನಾಗಿ ಮೂಡಿಬಾರ್ದು. ಮಕ್ಕಳಿಗೆ ಒಂದು ಮನೋರಂಜನೆಯನ್ನು ಒಂದು ತುಂಬ ಚೆನ್ನಾಗಿ ನೀಡಿದೆ. ನಾಲ್ಕು ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಧನ್ಯವಾದ.